ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಆಗ್ರಾ ಫೋರ್ಟ್ ಮತ್ತೆ ತಾಜ್ ಮಹಲ್ ನೋಡ್ಕೊಂಡು ಆಗ್ರಾದಿಂದ ಜೈಪುರ್ಗೆ ಟ್ರೈನಲ್ಲಿ ಪ್ರಯಾಣ ಶುರು ಮಾಡಿದ್ವಿ. ಸೊ ಇಂದಿನ ವಿಡಿಯೋಗಳನ್ನ ಯಾರು ನೋಡಿಲ್ವೋ ಪ್ಲೀಸ್ ನೋಡ್ಬಿಟ್ಟು ಲೈಕ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಸಮಯ 7:15 ನಾವು ಜೈಪುರ್ ಬಂದು ಸೇರ್ಕೊಂಡ್ವಿ. ಜೈಪುರ್ ರೈಲ್ವೆ ಸ್ಟೇಷನ್ಲಿರೋದು. ಸೊ ಇಲ್ಲಿಂದ ನೆಕ್ಸ್ಟ್ ನಮ್ಮ ರಾಣಿ ಮಹಲ್ ಅಂತ ಬುಕ್ ಮಾಡಿರೋದು ಹೋಟೆಲು. ಸೊ ಅದೆಲ್ಲಿದೆ ನೋಡುವ. ಇದು ರಾಣಿ ಮಹಲ್ ಅಂತ. ಸೊ ದಿಸ್ ಈಸ್ ಅವರ್ ಟುಡೇಸ್ ಸ್ಟೇ. ಇವತ್ತು ರಾತ್ರಿ ನಾವು ಉಳ್ಕೊಳ್ಳೋ ಜಾಗ ಇದೆ. ಸೊ ಬೆಳಿಗ್ಗೆ ಇದನ್ನ ಕರೆಕ್ಟಾಗಿ ತೋರಿಸ್ತೀನಿ, ನೋಡುವ. ಇದು ನಮ್ಮ ಹೋಟೆಲ್ನ ಎಂಟ್ರೆನ್ಸು. ಸೊ ಇಲ್ಲಿಂದ ನಮ್ಮ ಫ್ಲೋರಿಗೆ ಬಂದರೆ ಒಳಗಡೆ ಬರ್ತಿದ್ದಂಗೆ ಹಿಂಗಿದೆ ನೋಡ್ಬೋದು. ದಿಸ್ ಈಸ್ ರಾಣಿ ಮಹಲ್ ಸ್ಪೆಷಲ್. ರೂಮ್ಗಳೆಲ್ಲ ಹಿಂಗೆ ಇರುತ್ತೆ ಇಲ್ಲಿ. ನೀವು ನೋಡ್ತಾ ಇರೋದು ರಾಣಿ ಮಹಲ್ನ ಎಂಟ್ರೆನ್ಸು. ಹೊರಗಡೆ ಹೆಂಗೆ ಕಾಣ್ತಾ ಇದೆ ಅಂತ ನಿನ್ನೆ ರಾತ್ರಿ ತೋರಿಸಿದ್ದೆ, ಬಟ್ ರಾತ್ರಿ ಆಗಿರೋದ್ರಿಂದ ಸರಿಯಾಗಿ ಕಾಣ್ತಿರ್ಲಿಲ್ಲ. ಸೊ ಇವಾಗ ನೋಡಿ, ಇದು ನಾವು ಬಾಡಿಗೆಗೆ ಅಂತ ಕ್ಯಾಬ್ನ ಹೈರ್ ಮಾಡಿಕೊಂಡು, ಸೊ ಇಲ್ಲಿ ಕ್ಯಾಬ್ಗಳೆಲ್ಲ ಡೈಲಿ ಬಾಡಿಗೆಗೆ ಇರುತ್ತೆ. ಸೊ 2,000 3,000 ಡಿಪೆಂಡ್ಸ್ ಆನ್ ದ ಗಾಡಿ ನಾವು ಬುಕ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಸೊ ಇಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಇಲ್ಲಿಂದ ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಮುಂದೆ ನೋಡುವ ಎಲ್ಲಿಗೆ ಹೋಗುತ್ತೆ ಅಂತ ಡೆಸ್ಟಿನೇಷನ್. ನಮ್ಮ ಗಾಡಿ ಇವಾಗ ಓಲ್ಡ್ ಸಿಟಿ ಒಳಗಡೆ ಎಂಟರ್ ಆಗ್ತಿದೆ. ನೋಡ್ಬೋದು, ಇಲ್ಲಿ ಫುಲ್ ಕೋಟೆ ಒಳಗಡೆ ಸಿಟಿ ಇರೋದು. ಎಲ್ಲಿ ನೋಡಿದ್ರು ಕೆಂಪು ಕಲರ್ ಇದೆ. ಸೊ ಇದೇ ರೀಸನ್ಗೋಸ್ಕರನೇ ಇದನ್ನು ಪಿಂಕ್ ಸಿಟಿ ಅಂತ ಹೇಳೋದು. ನೋಡ್ಬೋದು ನೀವು, ಯಾವ ಕಡೆ ನೋಡಿದ್ರು ಇದನ್ನು ಹಳೆ ಕಾಲದ ಆರ್ಕಿಟೆಕ್ಚರಲ್ಲಿ ಕಟ್ಟಿರೋದು. ಎಲ್ಲ ಒಂಥರ ರೆಡ್ಡಿಶ್ ಕಲರ್ಲೇ ಇದೆ. ನಮ್ಮ ಗಾಡಿ ಡ್ರೈವರ್ ಅಂಕಲ್ ಹೇಳಿರೋ ಥರ ಇದು ಹಳೆ ಕಾಲದ ರಾಜರ ಕಾಲದಲ್ಲೇ ಕಟ್ಟಿರೋಂಥ ಮನೆಗಳು. ಇವಾಗ ಇಲ್ಲಿ ಎಲ್ಲ ಮಳಿಗೆಗಳನ್ನ ಮತ್ತು ಮನೆಗಳಲ್ಲಿ ಜನರು ವಾಸ ಮಾಡಿರೋದು. ಇದೆಲ್ಲ ಹಳೆ ಕಾಲದಲ್ಲೇ ಕಟ್ಟಿರೋದು. ಈ ರೋಡ್ನ ಕ್ರಾಸ್ ಮಾಡ್ಕೊಂಡು ನಾವು ಆ ಕಡೆ ಹೋದರೆ ಜಲ್ಮಹಲ್ ಇರೋದು, ಅಂದರೆ ನೀರಲ್ಲಿ ಕಟ್ಟಿರೋಂಥ ಪ್ಯಾಲೇಸ್ ಇದು. ಸೊ ಇದನ್ನು 1499ರಲ್ಲಿ ಮಾನಸ್ ಸಾಗರ್ ಲೇಕ್, ಅದು ಈ ಲೇಕಲ್ಲಿ 1499ರಲ್ಲಿ ಫಸ್ಟ್ ಟೈಮ್ ಬಿಲ್ಡ್ ಮಾಡಿರೋದು. ಆಮೇಲೆ 18ನೇ ಶತಮಾನದಲ್ಲಿ ಮಹಾರಾಜ್ ಜಯಸಿಂಗು ಇದನ್ನ ಮತ್ತೆ ರಿನೋವೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಎದುರುಗಡೆ ಕಾಣ್ತಿರೋದು, ಇಲ್ಲಿರೋ ಜನ ಹೇಳೋದೇನು ಅಂತ ಹೇಳಿದ್ರೆ 6 ಅಂತಸ್ತು ನೀರಲ್ಲಿ ಮುಳುಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಅದು ಬರೀ 1 2 ಅಂತಸ್ತು ಅಷ್ಟೇ ಕಾಣ್ತಿರೋದು ನಿಮಗೆ. ಅದನ್ನು ಬಿಟ್ಬಿಟ್ಟು ಕೆಳಗಡೆ 6 ಅಂತಸ್ತು ನೀರಲ್ಲಿದೆ ಅಂತ ಹೇಳ್ತಾರೆ. ಸೊ ಈ ಲೇಕಿಗೆ ಮಾನಸ್ ಸಾಗರ್ ಅಂತ ಹೇಳೋದು. ಈ ಮಾನಸ್ ಸಾಗರ್ ಲೇಕಲ್ಲಿ ಇದನ್ನು ಕಟ್ಟಿರೋವಂಥದ್ದು ನೋಡ್ಬೋದು. ಇದೆ ಇದ್ರದ್ದು ರೂಫ್ ಸ್ಟೈಲು ಬೆಂಗಾಲ್ ರೂಫ್ ಸ್ಟೈಲ್ ಆರ್ಕಿಟೆಕ್ಚರಲ್ಲಿ ಇದನ್ನು ಕಟ್ಟಿರೋದಂತ. ನೀವು ನೋಡ್ಬೋದು, ನಾವೆಲ್ಲರೂ ಇವಾಗ ರಾಜಸ್ಥಾನಿ ಡ್ರೆಸ್ಸಲ್ಲಿ ರೆಡಿ ಆಗ್ತಾ ಇದ್ದೀವಿ. ರಾಜಸ್ಥಾನಿ ಡ್ರೆಸ್ ಅವರು ಕೊಡ್ತಾರೆ, ಅದನ್ನ ಹಾಕ್ಕೊಂಡು ಒಂದು ಫೋಟೋ ತೆಗೆಸ್ಕೊಳಕ್ಕೆ 50 ರೂಪೀಸ್ ಅಂತೆ. ಸೊ ಏನಾದರೂ ಆಗಲಿ ಒಂದ್ಸರಿ ರಾಜಸ್ಥಾನಿ ಡ್ರೆಸ್ ಹಾಕ್ಕೊಂಡು ನೋಡೋಣ ಅಂತ ಹೇಳಿಬಿಟ್ರೆ ಎಲ್ಲರೂ ಟ್ರೈ ಮಾಡ್ತಿದ್ದೀವಿ. ನೋಡೋಣ ರಾಜಸ್ಥಾನಿ ಡ್ರೆಸ್ಸಲ್ಲಿ ನಾವು ಹೆಂಗೆ ಕಾಣ್ತೀವಿ ಅಂತ. ಸ್ಕೂಲ್ ಟೈಮಲ್ಲಿ ಫ್ಯಾನ್ಸಿ ಡ್ರೆಸ್ ನೆನಪಾಗ್ತಿದೆ ನೋಡಿ, ಹಿಂದ್ಗಡೆ ಎಲ್ಲ ಫೋಟೋದ್ರಲ್ಲಿ ಬಿಸಿ. ಈ ಕಡೆಗೆಲ್ಲ ನೋಡಿ, ಇಲ್ಲಿ ಸಿಂಗಲ್ ಫೋಟೋ ತೆಗಿತಾರೆ. ಎಲ್ಲ ರೆಡಿ ಅವ್ರೆ. ಅಲ್ಲಪ್ಪ ಅವನೇ, ನಾನಿಲ್ಲಿ. ನಾವು ನಹಾರ್ಗಢ್ ಕಡೆ ಹೋಗ್ತಾ ಇರೋದು. ಸೊ ನಹಾರ್ಗಢ್ ಒಳಗಡೆ
ಶೀಶ್ ಮೆಹಲ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು, ಈ ಸನ್ರೈಸ್ ಪಾಯಿಂಟ್ ಕೂಡ ಹೌದು. ಸೊ ಇಲ್ಲಿಂದ ಈ ಥರ ಇದೆ. ಸೊ ಇದು ತುಂಬ ದೊಡ್ಡದಾಗುತ್ತೆ, 1-1.5 ಅವರ್ ಆಗುತ್ತೆ ಅಂತ ನಮ್ಮ ಡ್ರೈವರ್ ಹೇಳಿದ್ದು. ಸೊ ನಾವು ಇವತ್ತು ಅಡ್ಡಾಡೋಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಬ್ ಮಾಡ್ಕೊಂಡ್ವಿ. ಮುಂದೆ ಟೀಮ್ ಹೋಗ್ತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಸ್ವಲ್ಪ ಸಿಟಿ ವ್ಯೂ ಕಾಣುತ್ತೆ. ಸೊ ಇಲ್ಲಿ ಫುಲ್ ಪಾರ್ಕಿಂಗ್ ಆಗಿರೋ ಪಾರ್ಕಿಂಗ್ ಇಲ್ಲಿ. ಸೊ ಇಲ್ಲಿಂದ ನೆಕ್ಸ್ಟು ಈ ಕಡೆ ಫೋಟೋ. ಸೊ ಈ ಪಾರ್ಕಿಂಗ್ ಫುಲ್ ಆಗಿರೋದ್ರಿಂದ ನಮ್ಮ ಕಾರು ಹಿಂದ್ಗಡೆನೇ ಪಾರ್ಕ್ ಮಾಡ್ಕೊಂಬಂದ್ವಿ. ನೋಡ್ಬೋದು, ಇಲ್ಲಿ ವ್ಯಾಕ್ಸ್ ಮ್ಯೂಸಿಯಂ ಕೂಡ ಇದೆ ಅಂತೆ. ಸೊ ಒಳಗಡೆ ನೋಡುವ. ಟಿಕೆಟ್ ವಿಂಡೋ ಈ ಕಡೆ ಇರೋದು. ಸೊ ಇಲ್ಲಿಂದ ಎಂಟ್ರೆನ್ಸು, ಟಿಕೆಟ್ ಇಲ್ಲಿ ತಗೊಳ್ಳೋದು. ವ್ಯಾಕ್ಸ್ ಮ್ಯೂಸಿಯಂ ಎಂಟ್ರಿ ಇಲ್ಲಿ. ವ್ಯಾಕ್ಸ್ ಮ್ಯೂಸಿಯಮ್ಗೆ ಇಲ್ಲಿಗೆ ಟಿಕೆಟು. ಸೊ ಫಸ್ಟಲ್ಲಿ ಎಂಟ್ರೆನ್ಸಲ್ಲಿ ನಾವು 52 ಕೊಟ್ಬಿಟ್ಟು ಟಿಕೆಟ್ ತೊಗೊಂಡಿದ್ದೆ. ವ್ಯಾಕ್ಸ್ ಮಾಲ್ ಆ್ಯಂಡ್ ಶೀಶ್ ಮಾಲ್ಗೆ ನೀವು 500 ಇಂಡಿಯನ್ಸಿಗೆ, ಫಾರಿನರ್ಸ್ಗೆ 700. ವ್ಯಾಕ್ಸ್ ಮಹಲ್ ಮತ್ತು ಶೀಶ್ ಮಹಲ್ ಎರಡು ಸೇರಿಬಿಟ್ಟು ಇಲ್ಲಿ. ಸೊ ಮತ್ತು ಸ್ಟಾರ್ಟಿಂಗಲ್ಲಿ 152 ರುಪೀಸ್ ಇದೆ ಎಂಟ್ರೆನ್ಸು. ಸೊ ಎರಡು ಸೇರಿಬಿಟ್ಟು ನೀವು ಇಲ್ಲಿ ಕೊಡೋದಿಲ್ಲಿ. बाहर आउटडोर में आप कहीं पे भी अपने मोबाइल कैमरे फोटोग्राफी कर सकते हैं। शीश महल के अंदर कोई फ़ोटो नहीं है जिसमें अपना कैमरामैन भी नहीं जाता है। आपको अंदर लगता है जगह अच्छी है, फ़ोटोज होनी चाहिए, तो अंदर हमारा स्टाफ है आपकी हेल्प के लिए, आप बोलिए कैमरामैन आपके पास आता है। ओके। फर्स्ट पार्ट है आपका हॉल ऑफ आइकॉन 38 बैकस्टेज स्टेडियो। सेकंड पार्ट है जयपुर सिटी का राजदरबार रॉयल दरबार। इन्हीं दो पार्ट में आपकी फ़ोटोग्राफी होगी। उसके लिए हमारा कैमरामैन जाएगा आपके साथ, वो आप लोगों की चॉइस में। अब फोटोज में आप लोग पहले कितने में खिंचवा लेना, बाद में जो लेंगे इन्हीं का चार्ज, जो नहीं लेते वो डिलीट। चार्जेस ज़्यादा नहीं है भैया जी, पैकेज आपके सामने बने हैं। जो लेंगे इन्हीं का चार्ज, जो नहीं लेते वो डिलीट। ये दिया थी सॉफ्ट कॉपी। आउटडोर में आप कहीं पे फोटोग्राफी कर सकते हैं भैया। ये आपके टिकट है, सामने स्लोप से एंट्री कीजिए। इधर हमारा स्टाफ है आपके देख के आएंगे, आप वापस आएंगे। ಏನಂತ ಹೇಳಿದ್ರೆ ಒಳಗಡೆ ಫೋಟೋಗ್ರಫಿ ಅಲವ್ ಇಲ್ಲ. ಫೋಟೋಗ್ರಫಿ ತೆಗಿಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಆಗಿರೋಂಥ ಪ್ಯಾಕೇಜ್ಗಳಿದ್ದಾವೆ. ಸೊ ಇಲ್ಲಿ ಪ್ಯಾಕೇಜ್ ಇದೆ ನೋಡ್ಕೊಳ್ಳಿ. ಸೊ ಈ ಪ್ಯಾಕೇಜ್ ಪ್ರಕಾರನೇ ಫೋಟೋಗ್ರಫಿ ಮಾಡೋದು. ಸೊ ಒಳಗಡೆ ಫೋಟೋಗ್ರಫಿ ಅಲವ್ ಇಲ್ಲ. ಸೊ ವ್ಯಾಕ್ಸ್ ಮ್ಯೂಸಿಯಮು ಮತ್ತು ಶೀಶಾ ಮಾಲ್ ಒಳಗಡೆ ಸೊ ಅವ್ರದ್ದೇ ಫೋಟೋಗ್ರಾಫರ್ ಬರ್ತಾರೆ. ಇಷ್ಟೆಲ್ಲ ಸೆಟಪ್ ತೊಗೊಂಬಂದರು. ಇಲ್ಲೆಲ್ಲ ಕ್ಯಾಮ್ರಾಗಳನ್ನೆಲ್ಲ ಹುಡುಗರು ಎತ್ಕೊಂಬಂದಿದ್ರು. ಸೊ ಒಳಗಡೆ ಫೋಟೋಗ್ರಫಿ ಅಲವ್ ಇಲ್ಲ. ಸಪ್ರೇಟಾಗಿ ಅವ್ರದ್ದೇ ಆಗಿರೋಂಥ ಚಾರ್ಜಸ್ ಇದೆ, ಅವ್ರದ್ದೇ ಆಗಿರೋ ಫೋಟೋಗ್ರಾಫರ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಫೋಟೋ ತೆಗೆಸ್ಕೋಬೇಕು. ಫೇಮಸ್ 3 Idiot ಮೂವಿ ಇದು ಸೇರೋ दिखा रहे हैं यहाँ अपने फोन से फोटो वीडियो जो भी करना चाहो आप कर सकते हैं। मैजिक शो देखो सर, मैजिक स्टार्ट है। 2 जादू की छड़ी, 1 2 3 गिली गिली छू। इसमें सर इतना बड़ा धागा है, मैं इसे खींचूंगा ये आएगा और इसे खींचूंगा ये आएगा। यहाँ से अलग है, गिली गिली छू मंतर अब भी आएगा, बेगी बेगी छू मंतर अब भी आएगा। सिंगल रहता ही है, ऊपर नीचे टेढ़ा करने से नहीं जाएगा। इसका एक कनेक्शन मैं आपको बता देता हूँ। अपना कान पकड़ो बढ़िया, ऐसा घुमाओ, ये देखो इनके कान से कनेक्शन हो गया सर जी। ये 3 रस्सी है। इस मैजिक का नाम मम्मी, डैडी और बेबी। सबसे बड़े डैडी हैं, छोटी मम्मी है, उनसे छोटे बेबी हैं। घूमने आते हैं वैक्स म्यूजियम, काफ़ी कुछ देखते हैं सर, मैजिक शो नहीं देखते। मैजिक शो अलग गिली गिली छू मंतर बोलकर तीनों का जो साइज है वो सेम बराबर का बना देते हैं। आप पहचान नहीं सकते कौन डैडी कौन मम्मी कौन।
घूमने आते छू मंतर बोलकर मम्मी डैडी और बेबी मना। नॉर्मल रस्सी है, सब मेरे हाथों की ट्रिक। ये देखो सर, 2 खाली कटोरी है और 3 बोल। ये दिल्ली घूमने जाएगी बोल। दिल्ली घूमने जा बोल, वो दिल्ली घूमने गई सर। ये मुंबई घूमने जाएगी, मुंबई जाओ, वो मुंबई घूमने गई, इसमें नहीं है सर। दिल्ली मुंबई गई, ये अहमदाबाद घूमने जाएगी, अहमदाबाद जा, अहमदाबाद गई। दिल्ली से आ गई, मुंबई से आ गई अहमदाबाद। जादू नहीं है, सब मेरे हाथों की ट्रिक है। शुरू से देखो, इस बॉल को यहाँ पे रखता हूँ, इसे यहाँ पे। ये बॉल मेरे हाथ में गई, 2 मन गई, ये वाली गई तो 3 गई। अब मैम खड़े हो जाओ इधर, इनका वीडियो करना सर अच्छे से। मेरा लास्ट में सब मैजिक एक तरफ ईमान से खुश हो जाएगा। मैम ये बॉल खा सकते हो आप, मुँह खोलो अपना। बॉल का साइज छोटा है सर, बॉल का साइज बड़ा है। बॉल मैं बैग में बंद कर देता हूँ सर। 1 2 3 फूक मारो मैम, वो पेट में गया है। अब मुँह से बाहर आएगा, देखो सर कैसे आता है। मैम इस बॉक्स में अपना हाथ डालो, चेक करो कुछ है तो। खाली है, दोनों हाथ ऐसा पेट पे। इस बॉक्स में खासना आप, खासो ठोस बैठो, फिर हमें ठीक सर यहाँ से फिनिश है। थैंक यू। कैसे लगा सर मैजिक शो? ಇವನೇ ಇವಾಗ ಮ್ಯಾಜಿಕ್ ತೋರಿಸಿದ್ದು. ನಾವು ವ್ಯಾಕ್ಸ್ ಮ್ಯೂಸಿಯಂ ನೋಡ್ಕೊಂಡು ಹೊರಗಡೆ ಬಂದ್ವು. ಸೊ ನೆಕ್ಸ್ಟು ಶೀಶ್ ಮಹಲಿಗೆ ಅಂತ ಹೇಳ್ಬಿಟ್ಟು 15 ನಿಮಿಷ ವೇಟಿಂಗು. ಸೊ ಅಲ್ಲಿ ಟೈಗರ್ ಓ ನೋಡ್ತಾ ಇರಿ. ಫ್ಯಾಕ್ಟ್ಸ್ ಬೆಂಗಾಲ್ ಟೈಗರ್ ಫ್ಯಾಕ್ಟ್ಸ್. ನೋಡಿ ಇಲ್ಲಿ ಮಡಿಕೆ ಮಾಡೋದು ಕಲಿಸ್ತಾರೆ. ಶೀಶ್ ಮೇಲೆಗೆ 15 ನಿಮಿಷ ಐತೆ. ಸೊ 15 ನಿಮಿಷದಲ್ಲಿ ಹಿಂಗೆ ಮಡಿಕೆ ಮಾಡಿಬಿಟ್ಟು ಕೈ ಕೊಡ್ತಾರೆ ಇಲ್ಲಿ. ಹಾಂ, ಶೀಶ್ ಮೇಲೆ ಬಾಕಿ ಇರೋರು ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ ಹೋಗದೇ ಇರೋರು ಒಳಗಡೆ ಎಂಟ್ರಿ ಇದೆ ಇವಾಗ. ನಮ್ಮ ಹಿಂದ್ಗಡೆ ಇರೋದೇ ವ್ಯಾಕ್ಸ್ ಮ್ಯೂಸಿಯಮ್ಮು ಮತ್ತು ಶೀಶಾ ಮಾಲು. ಶೀಶಾ ಮಾಲ್ ಒಳಗಡೆ 25 ಲಕ್ಷ ಗ್ಲಾಸ್ಗಳನ್ನ ಯೂಸ್ ಮಾಡಿಬಿಟ್ಟು ಅದನ್ನು ನಿರ್ಮಾಣ ಮಾಡಿರೋದು. ಸೊ 25 ಲಕ್ಷ ಗ್ಲಾಸ್ಗಳನ್ನ ಅದು ಹ್ಯಾಂಡ್ ಕ್ರಾಫ್ಟೆಡ್, ಅಂದರೆ ಕೈಯಿಂದ ಕಟ್ ಮಾಡಿಬಿಟ್ಟು ಅದನ್ನ ಫ್ಲೋರಿಗೆ, ಗೋಡೆಗಳಿಗೆ ಎಲ್ಲ ಕಡೆ ಫಿಕ್ಸ್ ಮಾಡಿರೋದು. ಸೊ ಚೆನ್ನಾಗಿದೆ ಒಳಗಡೆ. ಸೊ ಎಂಟ್ರಿ ಫೀಸು 500, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನ್ನ ಪ್ರಕಾರ ನೋಡಿದ್ರೆ. ಸೊ ಬಟ್ ಇಲ್ಲಿಯವ್ರಿಗೇನೋ ಗೊತ್ತಿಲ್ಲ, ಬಂದರೆ ಒಂದ್ಸರಿ ನೋಡ್ಬೋದು, ಏನು ಮಾಡೋಕ್ಕಾಗಲ್ಲ. ವ್ಯಾಕ್ಸ್ ಮ್ಯೂಸಿಯಂ ಒಳಗಡೆ ಹಾಗೆ ಇದೆ. ವ್ಯಾಕ್ಸ್ ಮ್ಯೂಸಿಯಂ ಒಳಗಡೆ ನೀವು APJ ಅಬ್ದುಲ್ ಕಲಾಮು, ಕ್ರಿಕೆಟರ್ ಧೋನಿ, ಟೆಂಡೂಲ್ಕರು, ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸು, ಗಾಂಧೀಜಿ, ನೆಹರು, ಸೊ ಈ ಥರ ಸುಮಾರು ಸ್ವತಂತ್ರ ಹೋರಾಟಗಾರರ ಜೊತೆಗೆ ಸೊ ಕ್ರೀಡಾಪಟುಗಳು, ಸೈನಾ ನೆಹ್ವಾಲು, ಸೊ ಇವ್ರದ್ದೆಲ್ಲ ಸ್ಟ್ಯಾಚುಗಳನ್ನ ಮಾಡಿದ್ದಾರೆ. ರಜನಿಕಾಂತ್ ಅವ್ರದ್ದು, ಅಮಿತಾಬ್ ಬಚ್ಚನ್ ಅವ್ರದ್ದು. ಸೊ ಈ ಥರ ಸುಮಾರು ವ್ಯಕ್ತಿಗಳನ್ನ, ಗ್ರೇಟ್ ಲೀಡರ್ಸ್ಗಳದ್ದು ಸ್ಟ್ಯಾಚುಗಳನ್ನ ಇಟ್ಟಿದ್ದಾರೆ. ಸೊ ಒಂದ್ಸರಿ ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಕಡೆ ನೋಡ್ಕೊಂಡು ಈ ಕಡೆ ಬಂದರೆ ಇದೇ ವ್ಯೂ ಪಾಯಿಂಟು.
ಸೊ ಇಲ್ಲಿಂದನೇ ವ್ಯೂ ಪಾಯಿಂಟ್ ಕಾಣಬೇಕು ನಿಮಗೆ. ಗೋಡೆಗಳು ಸ್ವಲ್ಪ ಹೈಟಾಗಿದ್ದಾವೆ. ವ್ಯಾಕ್ಸ್ ಮ್ಯೂಸಿಯಮ್ಮು ಸೀಶಾ ಮಾಲ್ ಆ ಕಡೆ ಎದುರುಗಡೆ ಇರೋದು. ಸೊ ಅಲ್ಲಿಂದ ಹಿಂಗೆ ಬಂದರೆ ಮೇಲ್ಗಡೆಯಿಂದ ನೋಡ್ಬೋದು ನೀವು ಇಲ್ಲಿಂದ ಸಿಟಿ ವ್ಯೂ. ಮಾಧವೇಂದ್ರ ಭವನ ಒಳಗಡೆ ಇಲ್ಲೇನೋ ಹೊಸ ಅದು ಸ್ಟ್ರಕ್ಚರ್ ಏನೋ ಮಾಡ್ತಿದ್ದಾರೆ, ಕೆಲಸ ನಡ್ತಿದೆ ಒಟ್ಟು ಇಲ್ಲಿ. ನೋಡ್ಬೋದು ಒಳಗಡೆ ಅದ್ಭುತವಾದ ಕಲಾತ್ಮಕ ಕುಸುರಿ. ಇದೆಲ್ಲದು ಹ್ಯಾಂಡ್ಮೇಡ್. ಆವಾಗಿನ ಕಾಲದಲ್ಲೇ ಇವರು ಈ ಥರ ಡಿಸೈನು ಈ ಥರ ಎಲ್ಲ ಮಾಡ್ಕೊಂಡವ್ರೆ ಅಂತ ಹೇಳಿದ್ರೆ, ಅವ್ರು ಇದ್ದಿದ್ರೆ ಈ ಕಾಲದಲ್ಲಿ ಎಂತಿಂಥ ಡಿಸೈನ್ಗಳನ್ನ ಮಾಡಿರೋರು. ಸೊ ವೇ ಟು ಟೆರೇಸು ಮೇಲೆ ಹೋಗಿ ನೋಡೋಣ. ನಾವು ಇಲ್ಲಿಂದ ಒಂದು ಫ್ಲೋರ್ ಮೇಲೆ ಬಂದ್ವಾ. ಸೊ ಇಲ್ಲಿಂದ ಮೇಲ್ಗಡೆಯಿಂದ ಇನ್ನೊಂದು ಫುಲ್ ಸಿಟಿ ವ್ಯೂ ಕಾಣುತ್ತೆ. ಇಲ್ಲಿ ಒಳಗಡೆಯಿಂದ ಹೋಗಬೇಕು. ಸೊ ಇಲ್ಲೂ ಸ್ಟ್ರೈಟಾಗಿ ರೂಮ್ಸ್ ಥರ ಇದೆ. ಐ ಥಿಂಕ್ ಇಲ್ಲಿಂದ ಮೇಲೆ ಹತ್ಕೋಬೇಕು ಅನ್ಕೋತೀನಿ ನಾವು. ಸೊ ಇಲ್ಲಿಂದ ಕೆಳಗಡೆ ನೋಡ್ಬೋದು ನೀವು. ಇಲ್ಲೇನಿದೆ ನೋಡ್ತಾ ಇದ್ದೀವಿ ನಾವು. ಓಕೆ, ಸೊ ಇದು ನಾವು ಬಂದಿದೆ ಎಂಟ್ರೆನ್ಸು. ನಾವು ಇಲ್ಲಿಂದ ಹತ್ಕೊಂಡು ಮೇಲೆ ಬಂದ್ವು. ಇಲ್ಲಿ ನೋಡ್ಬೋದು ವ್ಯೂ. ಇಲ್ಲಿಂದ ಫುಲ್ ಸಿಟಿ ವ್ಯೂ ಇದೆ. ಈ ಕೋಟೆ ಮೇಲಿಂದ ನೋಡ್ಬೋದು ಸಿಟಿ ವ್ಯೂ. ಇಲ್ಲಿ ಇದು ಒಂದು ಕಡೆಯಿಂದ ಸಿಟಿ ವ್ಯೂ, ಮತ್ತೊಂದು ಕಡೆಯಿಂದ ಸಿಟಿ ವ್ಯೂ. ಅದರ ಎಡ್ಜಿಗೆಲ್ಲ ಫೋರ್ಟ್ ಇದೆ ನೋಡ್ಬೋದು ನೀವು. ಹಂಗೆ ಎಲ್ಲೆಲ್ಲಿ ಗ್ರೀನ್ ಇದೆ ಅದೆಲ್ಲ ಎಂಡ್ ಫೋರ್ಟು. ಅಲ್ಲಿಂದ ಫುಲ್ ಗ್ರೀನ್ ಈ ಕಡೆ. ನಾವು ಅಲ್ಲಿ ಆ ಪಾಯಿಂಟಿಂದ ಎಂಟ್ರಿಂದ ಹಿಂಗೆ ಬಂದುಬಿಟ್ಟು ಸೊ ಮೇಲ್ಗಡೆ ಒಂದು ರೌಂಡ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಇಲ್ಲಿಂದ ಎಕ್ಸಿಟ್ ಇದೆ. ಸೊ ಇಲ್ಲಿಂದ ಹಿಡಿದು ಎಕ್ಸಿಟ್ಗೆ ಹೋಗೋದು ಇವಾಗ. ಶ್ರೀ ಮಾಧವೇಂದ್ರ ಭವನ ಇಲ್ಲಿಂದ ಎಂಟ್ರಿ ಇದೆ. ಸೊ ಇಲ್ಲಿ ನೋಡ್ಬೋದು ಮುಂದ್ಗಡೆನ ತೋಪ್ ಕಾಣ್ತಾ ಇದೆ. ನೋಡ್ಬೋದು ಹಳೆ ಕಾಲದ ತೋಪ್ಗಳಿದ್ದಾವೆ. ತೋಪ್ಗೆ ऊपर बैठना मना है. ಸೊ ಈ ತೋಪ್ ಮೇಲೆ ಕುಂತು ಫೋಟೋ ತೆಗೆಸ್ಕೊಳ್ಳೋಕೆ ಅಲವಿಲ್ಲ. ಸೊ ಕುತ್ಕೊಳ್ಳೋಕ್ಕೂ ಅಲವಿಲ್ಲ. ಫೋಟೋ ತೆಗೆಸ್ಕೊಳ್ಳೋ ಸೆಕೆಂಡ್ರಿ ಥಿಂಗು. ಇಲ್ಲಿ ಸ್ವಲ್ಪ ಹಿಂದಿಯಲ್ಲಿ ಬ್ರೀಫಾಗಿ ಶ್ರೀ ಮಾಧವೇಂದ್ರ ಭವನ್ ಇದ್ರ ಬಗ್ಗೆ ಬ್ರೀಫ್ ಆಗಿದೆ. ಪಾಸ್ ಮಾಡಿ ನೋಡ್ಕೋಬೋದು.
ಅಲ್ಲಿಂದ ಮಾಧವೇಂದ್ರ ಭವನ ನೋಡ್ಕೊಂಡು ಹಿಂಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸ್ಟೆಪ್ ವೆಲ್ ಅಂತ ಇರೋದು, ಇದಕ್ಕೆ ಬಾವಡಿ ಅಂತಾರೆ. ಸೊ ಆವಾಗಿನ ಕಾಲದಲ್ಲೇ ನೀರನ್ನ ಕಲೆಕ್ಟ್ ಮಾಡೋಕ್ಕೆ, ಫಿಲ್ಟ್ರ್ ಮಾಡೋಕ್ಕೆ, ಸೊ ಬೇಕಾಗಿರೋ ಟೈಮ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಆವಾಗಿನ ಟೈಮಲ್ಲೇ ಈ ಥರವೆಲ್ಲ ಅವರು ಬಾವಿನ ಮಾಡ್ಕೊಂಡಿದ್ರು. ನೋಡ್ಬೋದು ಇದ್ರ ಹಿಂದ್ಗಡೆ ಫುಲ್ ಸಿಟಿ ಕಾಣುತ್ತೆ ಈ ಕಡೆ. ಸೊ ಇದ್ರ ಬಗ್ಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬ್ಯಾನರಲ್ಲಿ ನೋಡ್ಬೋದು ನೀವು ಶೀಶ್ ಮಹಲ್ ಒಳಗಡೆ ಹೆಂಗಿದೆ ಮತ್ತು ವ್ಯಾಕ್ಸ್ ಮ್ಯೂಸಿಯಂ ಒಳಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಶೀಶ್ ಮಹಲ್ ಒಳಗಡೆ ಸುಮಾರಾಗಿರೋಂಥ ಗಾಜಿನ ಚೂರುಗಳನ್ನ ಹ್ಯಾಂಡ್ ಕ್ರಾಫ್ಟೆಡಲ್ಲಿ ಅರೇಂಜ್ ಮಾಡಿರೋದಿದೆ. ಹಾಗೆ ಮೇಣದ ಮೂರ್ತಿಗಳನ್ನು ಮಾಡಿರೋದು ವ್ಯಾಕ್ಸ್ ಮ್ಯೂಸಿಯಮಲ್ಲಿದೆ. ಸೊ ಇಲ್ಲಿ ಬ್ಯಾನರಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿಗೆ ನಾವು ನಾಗರ್ ಫೋರ್ಟ್ನ ನೋಡಿಕೊಂಡು ಹೊರಗಡೆ ಎಕ್ಸಿಟ್ ಆಗ್ತಿರೋದು. ನಾವು ಅಲ್ಲಿಂದ ಇವಾಗ ಖಜಾನಾ ಮಹಲ್ ಬಂದಿದ್ದು. ಖಜಾನಾ ಮಹಲ್, ಸೊ ಖಜಾನಾ ಮಹಲಲ್ಲಿ ಆಟ ಆಡೋಕ್ಕೆಲ್ಲ ಸಿಗುತ್ತೆ, ಜಿಪ್ಲೈನ್ ಎಲ್ಲ ಇದೆ. ಸೊ ಖಜಾನಾ ಮಹಲ್, ಇಲ್ಲಿ ಟಿಕೆಟ್ ವಿಂಡೋ, ಟಿಕೆಟ್ ಕೌಂಟ್ರಿಂದ ಬಂದ್ವಿ. ಸೊ ಒಬ್ಬರಿಗೆ 350 ಟಿಕೆಟ್ಸು, ಜಿಪ್ಲೈನ್ ಎಲ್ಲ ಇದೆ ಇಲ್ಲಿ. ಏನಿದೆ 350 ಕೊಡೋವಂಥದ್ದು ಅಂತ ನೋಡಬೇಕು. ಒಳಗಡೆ ಎಂಟ್ರ್ ಆದ್ವೋ, ಫೌಂಟೇನ್ ಇಟ್ಟಿದ್ದಾರೆ ಇಲ್ಲಿ.
नया अनाउंस हुआ है वो लोग आ जाए, जिन्होंने मैजिक नहीं देखा वापस आके देख लीजिएगा। ಒಳಗೆ ಹೋಗ್ಬಿಟ್ರು, ಒಳಗಡೆ ವಿಡಿಯೋ ಎಲ್ಲ ಓನ್ಲಿ ಫೋಟೋಸ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ನಾವು ಖಜಾನಾ ಮಾಲ್ ಒಳಗಡೆ ನೋಡ್ಕೊಂಬಂದ್ವಿ. ಒಳಗಡೆ ಪ್ರೀಷಿಯಸ್ ಸ್ಟೋನ್ಸ್ ಬಗ್ಗೆ ಇದೆ. 11 kg ಇರುವಂಥ ಒಂದು ಉಂಗುರ ಇದೆ. ಸೊ ಇದು ಆ ಉಂಗುರ ಅಷ್ಟಧಾತುಯಿಂದ ಮಾಡಿರೋಂಥ ಉಂಗುರ. ಸೊ ಅದ್ರ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ಸೊ ಒಳಗಡೆ ಮ್ಯಾಕ್ಸಿಮಮ್ ಆಫ್ ಟೈಮ್ಸು ಫಾಸಿಲ್ ಸ್ಟೋನ್ಸು, ಆಮೇಲೆ ಡಿಫ್ರೆಂಟ್ ಸ್ಟೋನ್ಸು, ಜಮ್ ಸ್ಟೋನ್ಸ್ದು ಏನೇನು ವೆರೈಟಿಗಳಿದ್ದಾವೆ. ಸೊ ಅದು ಆಮೇಲೆ ನಮ್ಮ ರಾಶಿಗೆ ತಕ್ಕಂತೆ ಯಾವ ಸ್ಟೋನ್ ಯೂಸ್ ಮಾಡಬೇಕು, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಸೊ ಇವಾಗ ಮಧ್ಯಾಹ್ನ 3 ಗಂಟೆ, ಇನ್ನೂ ಊಟ ಆಗಿಲ್ಲ. ಸೊ ಊಟದ ಸಮಯ, ಎಲ್ಲಾದರೂ ರೆಸ್ಟೋರೆಂಟ್ ಹುಡ್ಕೊಂಡು ಊಟಕ್ಕೆ ಹೋಗಬೇಕು. ನಮ್ಮ ಟೀಮ್ ಎಲ್ಲ ಬಂದೆಲ್ಲ ಊಟಕ್ಕೆ ವೇಟಿಂಗ್, ಇವಾಗ ಎಲ್ಲರೂ ಹೋಗೋಣ ಅಂತ. ಟಯರ್ಡ್ ಆ್ಯಂಡ್ ಸ್ನೋರಿಂಗ್ ಪವನ್. ಏನೇನೋ ರೆಕಾರ್ಡ್ ಮಾಡಬೇಡ, ಸುಮ್ಮನಿರಪ್ಪ. ಖಾನಾ ಖಜಾನ ನೋಡ್ಕೊಂಬಂದ್ಮೇಲೆ ನಮ್ಮ ಖಜಾನಾನೇ ಏನೇನೋ ಆಗ್ತಾ ಅಲ್ಲಾಡ್ತಾ ಇದೆ. ಊಟ ಮಾಡಿಕೊಂಡು ನಾವು ಇಲ್ಲಿ ಮ್ಯೂಸಿಯಮಿಗೆ ಅಂತ ಬಂದಿರೋದು. ನಮಗೆ ಹಿಂದಿ ಅಷ್ಟು ಓದಕ್ಕೆ ಬರಲ್ಲ, ಬಂದಿರೋರು ಓದ್ಕೋಬೋದು ಇಲ್ಲಿ. ಮಹಾರಾಣಿಯೋಂಕಿ ಕ್ಯಾ ಛತ್ರಿಯಾ ಒಂದಷ್ಟು ಓದಿದ್ದೀವಿ. ಸೊ ತಪ್ಪಿದರೆ ಕ್ಷಮಿಸಿ. ಒಳ್ಳೆ ಆರ್ಕಿಟೆಕ್ಚರ್ ಮಾತ್ರ. ಇಲ್ಲಿ 9 ಮಹಾರಾಣಿಯವರನ್ನ ಬರಿ ಮಾಡಿರೋದು ಇಲ್ಲಿ ಅಂತೆ. ಅಂದರೆ ರಿಮೂವ್ ದ ಶೂಸ್ ಅಂತ. ಒಂಬತ್ತು ರಾಣಿಯರ ಶವ ಸಂಸ್ಕಾರ ಇಲ್ಲಾಗಿದೆ ಅಂತ. ಸೊ ಇದು ಆ ಜಾಗ. ಎಂಟ್ರಿ ಫೀಸ್ 30 ರೂಪಾಯಿ ಅಷ್ಟೇ ಇರೋದು. ನೋಡೋಣ ಇಲ್ಲೇನಿದೆ ಅಂತ.
ಇಲ್ಲಿ ಮಾಡಿರೋಂಥ ಮಹಾರಾಣಿಯರ ಶವ ಸಂಸ್ಕಾರಗಳು ಇಲ್ಲಿದ್ದಾವೆ. 3 ಮಹಾರಾಣಿಯರು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಹಿಂದಿಯಲ್ಲಿದೆ, ಇಲ್ಲಿ ಇಂಗ್ಲೀಷಲ್ಲಿದೆ. ಸೊ ಇಲ್ಲೇನಿದೆ, ಮಹಾರಾಣಿ ಗಾಯತ್ರಿ ದೇವಿ. ಸೊ ಮಹಾರಾಣಿ ಗಾಯತ್ರಿ ದೇವಿದು ನಾವು ಆವಾಗಲೇ ವ್ಯಾಕ್ಸ್ದು ಸ್ಟ್ಯಾಚು ನೋಡಿದ್ವಿ. ಸೊ ಅಲ್ಲಿ ಮಹಾರಾಣಿ ಗಾಯತ್ರಿ ದೇವಿದು ವ್ಯಾಕ್ಸ್ ಮ್ಯೂಸಿಯಮಲ್ಲಿ ಸ್ಟ್ಯಾಚು ಇಟ್ಟಿದ್ರು. ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ನಿಮಗೆ ಅದು ಸಿಗುತ್ತೆ, ವ್ಯಾಕ್ಸ್ ಮ್ಯೂಸಿಯಮಲ್ಲಿ ಇರೋಂಥ ಗಾಯತ್ರಿ ದೇವಿಯ ಸ್ಟ್ಯಾಚು. ಮುಂದೆ ಏನಿದೆ ನೋಡುವ. ನಾವು ಅಲ್ಲಿಂದ ನೋಡಿಕೊಂಡು ಈ ಕಡೆ ಬಂದ್ವಿ. ಈ ಕಡೆಯಿಂದ ಸಿಟಿದೊಂದು ವ್ಯೂ ಕಾಣುತ್ತೆ, ಹಾಗೆ ಹಿಂದ್ಗಡೆ ಬೆಟ್ಟಗಳ ಸಾಲು ನೋಡ್ಬೋದು. ಕೆಳಗಡೆ ಹೆಂಗಿದೆ. I don't wanna miss a beat, and on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways.